ಎಲ್ಲರಿಗೂ ನಮಸ್ಕಾರ. ಕಾನನದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಜೇಡರ ಬಲೆ ಸರಿಸುಮಾರು 100 ಮಿಲಿಯನ್ ವರ್ಷಗಳ ಕಾಲದಿಂದಲೂ ಈ ಭೂಮಿಯ ಮೇಲೆ ಅಸ್ತಿತ್ವದಲ್ಲಿರುವ ಈ ಜೇಡರ ಹುಳುಗಳು ಸುಮಾರು 50,000ಕ್ಕೂ ಹೆಚ್ಚಿನ ಜಾತಿಯ ಜೇಡರ ಹುಳುಗಳಿದ್ದು, ಇದರಲ್ಲಿ ಎಲ್ಲ ಹುಳುಗಳು ಬಲೆಯನ್ನು ಹೆಣೆಯುವುದಿಲ್ಲ. ಕೆಲವೊಂದು ಜಾತಿಯ ಹುಳುಗಳು ಬರೀ ನೂಲನ್ನು ಮಾತ್ರ ತಯಾರಿಸುತ್ತವೆ. ಈ ಬಲೆಯು ಅವುಗಳಿಗೆ ತನ್ನ ಬೇಟೆಯನ್ನು ಹಿಡಿಯಲು ನೆರವಾಗುವುದಲ್ಲದೆ ತಿನ್ನಲು ಬೇಕಾಗುವ ಆಹಾರವನ್ನು ಕೂಡಿ ಹಾಕಲು ನೆರವಾಗುತ್ತದೆ. ಇನ್ನು ಅಪರೂಪದ ಸಂಗತಿ ಎಂದರೆ ಹೆಚ್ಚಾಗಿ ಹೆಣ್ಣು ಜೇಡರ ಹುಳುಗಳು ಮಾತ್ರ ಬಲೆಯನ್ನು ಹೆಣೆಯುತ್ತವೆ. ಇನ್ನು ಈ ಜೇಡರ ಹುಳುಗಳ ಬಗೆಗಳನ್ನು ನೋಡುವುದಾದರೆ ಗೋಜಲಾಕಾರದ ಬಲೆ ಟ್ಯಾಂಗಲ್ ವೆಬ್, ಹಾಳೆಯಾಕಾರದ ಬಲೆ ಶೀಟ್ ವೆಬ್, ಕೊಳವೆಯಾಕಾರದ ಬಲೆ ಫುನ್ನಲ್ ವೆಬ್, ಡೋಮ್ ವೆಬ್, ಗುಮ್ಮಟಾಕಾರದ ಬಲೆಗಳು. ಈ ಜೇಡರ ನೂಲು ಬಗ್ಗೆ ನೋಡುವುದಾದರೆ ಜೇಡರ ಹುಳುಗಳು ತಮ್ಮ ಹೊಟ್ಟೆಯಲ್ಲಿರುವ ಸ್ಪಿನ್ನರೇಟ್ ಎನ್ನುವ ಅಂಶಗಳಿಂದ ನೂಲನ್ನು ಹೊರಹಾಕುವ ಮೂಲಕ ಬಲೆಯನ್ನು ಕಟ್ಟುತ್ತವೆ. ಇವುಗಳಲ್ಲಿ ಹಲವಾರು ಸುರಿಗೆಗಳಿದ್ದು ಪ್ರತಿಯೊಂದು ಸುರಿಗೆಯೂ ಒಂದೊಂದು ರೀತಿಯಾಗಿರುತ್ತದೆ. ಒಂದು ಸುರಿಗೆಯು ಬೇಟೆಯನ್ನು ಹಿಡಿಯಲು ಬೇಕಾದ ಜಿಗುಟಾದ ನೂಲನ್ನು ತಯಾರಿಸಿದರೆ ಇನ್ನೊಂದು ಹಿಡಿದ ಬೇಟೆಯನ್ನು ಸುತ್ತಲೂ ಜಿನುಗು ನೂಲನ್ನು ತಯಾರಿಸುತ್ತದೆ. ಈ ಪ್ರಕೃತಿಯಲ್ಲಿ ಜೇಡರ ಹುಳುಗಳ ಪಾತ್ರವು ಮಹತ್ವದ್ದಾಗಿದ್ದು ಇವುಗಳು ನೈಸರ್ಗಿಕ ಕೀಟ ನಿಯಂತ್ರಕರು ಎಂದರೆ ತಪ್ಪಾಗಲಾರದು. ತಜ್ಞರ ಪ್ರಕಾರ ಅಂದಾಜು ವಾರ್ಷಿಕ 400ರಿಂದ 800 ಮಿಲಿಯನ್ ಟನ್ ಕೀಟಗಳನ್ನು ಸೇವಿಸುತ್ತವೆ ಎಂದು ವರದಿ ಮಾಡಿದ್ದಾರೆ. ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ಪರಿಸರ ಸಮತೋಲನವನ್ನು ಕಾಪಾಡಿಕೊಳ್ಳಲು ಮತ್ತು ಜೀವ ವೈವಿಧ್ಯತೆಯನ್ನು ಕಾಪಾಡಲು ಸಹಾಯ ಮಾಡುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಕಾನನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಬಟನನ್ನು ಒತ್ತಿ.